ಸೌಂದರ್ಯ ಎಲ್ಲ ಸಿನಿಮಾ ರಂಗಗಳಲ್ಲಿ ಅಚ್ಚುಮೆಚ್ಚಿನ ನಟಿ. ಇವರು ಮೂಲ ಕರ್ನಾಟಕದವರಾದರೂ ಅವರು ಎಲ್ಲ ಭಾಷೆಯಲ್ಲಿ ನಟನೆ ಮಾಡಿ ಬಹು ಪ್ರತಿಭೆಯುಳ್ಳ ನಟಿ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದ್ದಾರೆ. ಇವರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿ 21 ವರ್ಷಗಳೇ ಕಳೆದವು. ಆದರೆ ಈಗ ಪ್ರಸ್ತುತ ವಿಷಯವೇನೆಂದರೆ, ಕೆಲವು ಮಾಧ್ಯಮಗಳಲ್ಲಿ ನ್ಯೂಸ್ಗಳಲ್ಲಿ ಸೌಂದರ್ಯ ಸಾವು ಅಪಘಾತವಲ್ಲ, ಕೊಲೆ ಎಂದು ಸುದ್ದಿಗಳು ಹಬ್ಬುತ್ತಿವೆ. ಈ ಕೊಲೆಯ ಹಿಂದೆ ಖ್ಯಾತ ಟಾಲಿವುಡ್ ನಟನ ಕೈವಾಡವಿದೆ ಎಂದು ಸುದ್ದಿಗಳು ಹಬ್ಬುತ್ತಿವೆ. ಸೊ ಈ ವಿಡಿಯೋದಲ್ಲಿ ಆ ನಟ ಯಾರು, ಹಾಗೆ ಈ ನಟನ ಮೇಲೆ ದೂರು ಬರಲು ಕಾರಣವೇನು, ದೂರು ಕೊಟ್ಟ ವ್ಯಕ್ತಿಯು ಏನು ಹೇಳಿದನು ಎಂಬ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಸೌಂದರ್ಯ ಎಲ್ಲ ಸಿನಿಮಾ ರಂಗಗಳಲ್ಲಿಯೂ ನಟನೆ ಮಾಡಿದ ವ್ಯಕ್ತಿ. ಅಂದರೆ ತೆಲುಗು, ಕನ್ನಡ, ತಮಿಳು, ಹಿಂದಿ ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಕೇವಲ 12 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ಸಾವಿತ್ರಿ ನಂತರ ತೆಲುಗು ಚಿತ್ರರಂಗದ ಅತ್ಯಂತ ಪ್ರೀತಿಯ ಶ್ರೇಷ್ಠ ನಟಿಯರಲ್ಲಿ ಒಬ್ಬರು. ಇವರು ಜುಲೈ 18, 1972ರಲ್ಲಿ ಜನಿಸಿದರು. ಇವರ ಮೂಲ ಬೆಂಗಳೂರು. ಇವರ ತಂದೆ KS ಸತ್ಯನಾರಾಯಣನವರು. ಇವರು ಕನ್ನಡ ಚಲನಚಿತ್ರ ಬರಹಗಾರ ಮತ್ತು ಪ್ರಖ್ಯಾತ ನಿರ್ಮಾಪಕರಾಗಿದ್ದರು. ಸೌಂದರ್ಯಗೆ ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಸಕ್ತಿ ಇರಲಿಲ್ಲ. ಅವರಿಗೆ ಡಾಕ್ಟರ್ ಆಗುವ ಕನಸಿತ್ತು. ಆದುದರಿಂದ ಅವರು ಬೆಂಗಳೂರಿನಲ್ಲಿ MBBS ಪದವಿಯನ್ನು ಪಡೆದರು. ಆದರೆ ವಿಧಿಯಾಟ. ಮೊದಲ ವರ್ಷದಲ್ಲಿ ಓದುತ್ತಿರುವಾಗಲೇ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಿತು. ಅವರ ಮೊದಲ ಚಿತ್ರ ಕನ್ನಡದ ಬಾ ನನ್ನ ಪ್ರೀತಿಸು, ಎರಡನೆಯದಾಗಿ ಗಾಂಧರ್ವ 1992ರಲ್ಲಿ. ಈ ಸಿನಿಮಾಗಳು ಫ್ಲಾಪ್ ಆದುದರಿಂದ ಅವರು ಪೊನ್ನಮಣಿ 1993ರಲ್ಲಿ ತಮಿಳು ಚಿತ್ರ ಮಾಡಿದರು. ಹಾಗೆ ತೆಲುಗುನಲ್ಲಿ ರೈತ ಭಾರತಂ ಎಂಬ ಚಿತ್ರಗಳನ್ನು ಮಾಡಿದರು. ಅವರು ಈ ಸಿನಿಮಾಗಳಲ್ಲಿನೂ ಅಷ್ಟು ಯಶಸ್ವಿಯಾಗಿ ಕಾಣಲಿಲ್ಲ. ಹಲೋ ಬ್ರದರ್ ಸಿನಿಮಾ ಮಾಡಿದ ನಂತರ ಅತ್ಯಂತ ಜನಪ್ರಿಯ ನಟಿಯಾದರು. ನಂತರ 1995ರಲ್ಲಿ ಅಮ್ಮೋರು ಚಿತ್ರದಲ್ಲಿ ದೇವಿಯ ಪಾತ್ರವನ್ನು ಮಾಡಿ ಎಲ್ಲರ ಮನಗೆದ್ದರು. 1997ರಲ್ಲಿ ಅರುಣಾಚಲಂ ಚಿತ್ರದಲ್ಲಿ ರಜನಿಕಾಂತ್ ಅವರೊಡನೆ ನಟಿಸಿ ಬಾಕ್ಸ್ ಆಫೀಸಿನಲ್ಲಿ ಧೂಳು ಎಬ್ಬಿಸಿದರು. ಈ ಚಿತ್ರ ಹೆಚ್ಚು ಗಳಿಕೆ ಮಾಡಿದ ಚಿತ್ರವಾಗಿತ್ತು. ಮತ್ತು ಚಿರಂಜೀವಿ ಅವರೊಂದಿಗೆ ನಟಿಸಿದ ಚೂಡಾಲನಿ ಉಂದಿ 1998ರಲ್ಲಿ ಸಿನಿಮಾ. ಅವರ ಈ ಸಿನಿಮಾ ಜೀವನವನ್ನೇ ಬದಲಾಯಿಸಿತು. ಈ ಸಿನಿಮಾಗಳ ನಂತರ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಅವರ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆದವು. ಅವುಗಳಲ್ಲಿ ಕೆಲವು ಮಾತ್ರ ಹೇಳುತ್ತೇನೆ. ಮೊದಲನೇದಾಗಿ ಪವಿತ್ರ ಬಂಧಂ 1996ರಲ್ಲಿ, ಆರೋ ಪ್ರಾಣಂ 1997ರಲ್ಲಿ ಮಾಡಿದರು. ಹಾಗೆ ಮಾ ಆಯ್ನ ಬಂಗಾರಂ 2014ರಲ್ಲಿ ಸೂಪರ್ ಹಿಟ್ ಮೂವಿಗಳು. ಸೌಂದರ್ಯ ಅವರಿಗೆ ಅನೇಕ ಸಿನಿಮಾಗಳಲ್ಲಿ ನಟನೆಗೆ ಅತ್ಯುತ್ತಮ ನಟಿಗಾಗಿ ನಂದಿ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿಗಳು ಲಭಿಸಿದವೆ. ಅವರು ಉತ್ತಮ ಚಿತ್ರಗಳೆಂದರೆ ಪೆಲ್ಲಿ ಪೀಟಲು 1998ರಲ್ಲಿ, ಹಾಗೆ ನಿನ್ನೆ ಪ್ರೇಮಿಸ್ತಾ 2000ರಲ್ಲಿ, ಅಂತಃಪುರಂ 1998ರಲ್ಲಿ ಸೇರಿವೆ. ಅವರಿಗೆ ಅಂತಃಪುರಂ ಸಿನಿಮಾಗೆ ನಂದಿ ಪ್ರಶಸ್ತಿ ಮತ್ತು ನಟನೆಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು 1999ರಲ್ಲಿ ವೆಂಕಟೇಶ್ ಜೊತೆ ನಟಿಸಿದ ರಾಜ ಮತ್ತು ಅಮಿತಾಬ್ ಬಚ್ಚನ್ ಜೊತೆಗೆ ನಟಿಸಿದ ಸೂರ್ಯವಂಶಂ, 2000ರಲ್ಲಿ ಅನ್ನಯ್ಯ ಬ್ಲಾಕ್ ಬಸ್ಟರ್ ಮೂವಿಗಳು. ಮತ್ತೆ ಮುಖ್ಯವಾಗಿ ದ್ವೀಪ ಕನ್ನಡ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಸೌಂದರ್ಯ ಬಗ್ಗೆ, ವೈಯಕ್ತಿಕ ಜೀವನ ಬಗ್ಗೆ ಹೇಳಬೇಕೆಂದರೆ, ಅವರು ಏಪ್ರಿಲ್ 2023ರಲ್ಲಿ ಸಾಫ್ಟ್ವೇರ್ ಇಂಜಿನಿಯರಾದ GS ರಘು ಅವರನ್ನು ವಿವಾಹವಾದರು. ಆದರೆ ವಿಧಿಯಾಟ ಬಲ್ಲವರು ಯಾರು ಎಂಬಂತೆ ಖ್ಯಾತ ನಟಿ ಸೌಂದರ್ಯ 2004ರಲ್ಲಿ ಏಪ್ರಿಲ್ 7ರಂದು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದರು. ಆದರೆ ಈಗ ಪ್ರಸ್ತುತ ದಿನಗಳಲ್ಲಿ ಭಾರಿ ವೈರಲ್ ಆಗುತ್ತಿದೆ. ಅದು ಏಕೆಂದರೆ ಸೌಂದರ್ಯದ ಸಾವು ಸಹಜವಲ್ಲ, ಅದು ಪ್ರೀ ಪ್ಲ್ಯಾನ್ ಮರ್ಡರ್ ಎಂದು ಹೇಳಿಕೆಗಳು ಕಂಡುಬರುತ್ತಿವೆ. ಒಬ್ಬ ವ್ಯಕ್ತಿಯೊಬ್ಬ ಪೊಲೀಸ್ ಠಾಣೆಯಲ್ಲಿ ಸೌಂದರ್ಯ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿಲ್ಲ, ಅವರನ್ನು ಕೊಲೆ ಮಾಡಲಾಗಿದೆ ಎಂದು ಸ್ಟಾರ್ ನಟನ ಮೇಲೆ ದೂರು ದಾಖಲಿಸಿದ್ದಾನೆ. ಇದು ಎಲ್ಲರನ್ನೂ ಆಶ್ಚರ್ಯಗೊಳಿಸಿದೆ. ಏಕೆಂದರೆ ಅವರು ಬಹುಭಾಷೆಯಲ್ಲಿ ಸಿನಿಮಾ ಮಾಡಿದ ಸೌಂದರ್ಯ ಕರ್ನಾಟಕದಲ್ಲಿ ಪ್ರಸಿದ್ಧ ನಟಿ. ಆದರೆ ಅವರು ಕೇವಲ 31ನೇ ವಯಸ್ಸಿನಲ್ಲಿ ಜಗತ್ತಿಗೆ ವಿದಾಯ ಹೇಳಿದರು. 2004 ಏಪ್ರಿಲ್ 17ರಂದು ಸೌಂದರ್ಯ ಅವರು
ಜನಪಕ್ಷ ಮತ್ತು ತೆಲುಗು ದೇಶಂ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲು ಬೆಂಗಳೂರಿನಿಂದ ಕರೀಂನಗರಕ್ಕೆ ಹೋಗುತ್ತಿರುವಾಗಲೇ ಖಾಸಗಿ ವಿಮಾನ ಅಪಘಾತದಲ್ಲಿ ನಿಧನರಾದರು. ಈ ವಿಮಾನ ಅಪಘಾತದಲ್ಲಿ ಅವರ ದೇಹ ಸುಟ್ಟು ಹೋಗಿತ್ತು. ಕೊನೆಗೆ ಅವರ ಕುಟುಂಬಕ್ಕೆ ಅವರ ಮುಖ ನೋಡಲು ಕೂಡ ಆಗಲಿಲ್ಲ. ಸೊ ಈ ದುರಂತ ನಡೆದು ಬರೋಬ್ಬರಿ 21 ವರ್ಷಗಳೇ ಕಳೆದಿವೆ. ಈಗ ಈ ಸಾವಿಗೆ ಕಾರಣ ಒಬ್ಬ ಸ್ಟಾರ್ ನಟನ ಹೆಸರು ಬೆಳಕಿಗೆ ಬಂದಿದೆ. ಆತನು ಬೇರೆ ಯಾರೂ ಅಲ್ಲ, ಟಾಲಿವುಡ್ಡಿನ ಖ್ಯಾತ ಹಿರಿಯ ನಟ ಮೋಹನ್ ಬಾಬು ವಿರುದ್ಧ ದೂರು ದಾಖಲಾಗಿದೆ. ನಟಿ ಸೌಂದರ್ಯ ಅವರ ಸಾವಿಗೆ ನಟ ಮೋಹನ್ ಬಾಬು ಕಾರಣ ಎಂದು ದೂರಿನಲ್ಲಿ ಹೇಳಲಾಗಿದೆ. ಈ ದೂರು ಕೊಟ್ಟ ವ್ಯಕ್ತಿ ಚಿಟ್ಟುಮಲ್ಲು ಎಂಬ ವ್ಯಕ್ತಿ ಖಮ್ಮಂ ಎಸಿಪಿಗೆ ದೂರು ನೀಡಿದ್ದಾರೆ. ಈ ದೂರಿನಲ್ಲಿ ಏನು ಇದೆ ಎಂದರೆ, ಸೌಂದರ್ಯ ಅವರು ಶಂಷಾಬಾದ್ ಪ್ರದೇಶದಲ್ಲಿ ಜಲ್ಲಪಲ್ಲಿ ಗ್ರಾಮದಲ್ಲಿ 6 ಎಕರೆ ಭೂಮಿಯನ್ನು ಖರೀದಿಸಿದರು. ಆದರೆ ಈ ಭೂಮಿಯ ಬೆಲೆ ಜಾಸ್ತಿ ಏರಿದ್ದರಿಂದ ಆ ಭೂಮಿ ಮುಂದೆ ತುಂಬ ಬೆಲೆ ಬಾಳುತ್ತದೆ ಎಂದು ತಿಳಿದುಕೊಂಡ ಮೋಹನ್ ಬಾಬು ಸೌಂದರ್ಯ ಭೂಮಿ ಮೇಲೆ ಕಣ್ಣು ಬಿತ್ತು. ಇದರಿಂದ ಭೂಮಿ ತನಗೆ ಮಾರುವಂತೆ ಸೌಂದರ್ಯವನ್ನು ಒತ್ತಾಯಿಸಿದರು. ಆದರೆ ಸೌಂದರ್ಯ ಇದಕ್ಕೆ ಒಪ್ಪಲಿಲ್ಲ. ಆದರೂ ಸೌಂದರ್ಯ ಅಣ್ಣನಾದ ಅಮರನಾಥನನ್ನು ಕೇಳಿದರು ಭೂಮಿ ಕೊಡಿ ಎಂದು. ಅವರು ಸಹ ಈ ಮಾತಿಗೆ ವಿರೋಧಿಸಿದರು. ಈ ಭೂಮಿಯ ವಿಷಯವಾಗಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ಸೌಂದರ್ಯ ಮತ್ತು ಅವರ ಅಣ್ಣ ಸಾವಿಗೆ ಇವರೇ ಕಾರಣ ಎಂದು ಮೋಹನ್ ಬಾಬು ಮೇಲೆ ಆರೋಪಿಸಿದ್ದಾನೆ. 2004 ಏಪ್ರಿಲ್ 17ರಂದು ತೆಲಂಗಾಣದಲ್ಲಿ ಪಕ್ಷದ ಪ್ರಚಾರಕ್ಕಾಗಿ ಬೆಂಗಳೂರಿನಿಂದ ಸೌಂದರ್ಯ ಮತ್ತು ಅವರ ಅಣ್ಣನನ್ನು ಕರೆದೊಯ್ದರು. ಆದರೆ ಅದು ಅಪಘಾತಕ್ಕೀಡಾಯಿತು. ಅಪಘಾತಕ್ಕೆ ಕಾರಣ ಏನೆಂಬುದು ಬಗ್ಗೆ ಯಾವುದೇ ಸಾಕ್ಷಿಗಳಿಲ್ಲ. ಆದರೆ ಅಪಘಾತವಾದ ಬಳಿಕ 6 ಎಕರೆ ಭೂಮಿಯನ್ನು ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ ಈ ಮೋಹನ್ ಬಾಬು ಎಂದು ದೂರಿನಲ್ಲಿ ತಿಳಿಸಿದ್ದಾನೆ. ಅಷ್ಟೇ ಅಲ್ಲದೆ ಆಕ್ರಮಿಸಿಕೊಂಡಿರುವ ಭೂಮಿಯನ್ನು ಮೋಹನ್ ಬಾಬುನಿಂದ ಈ ಭೂಮಿಯನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಬೇಕು ಮತ್ತು ಈ ಭೂಮಿಯನ್ನು ಅನಾಥಾಶ್ರಮ, ಮಿಲಿಟರಿ, ಇತರೆ ಸಾಮಾಜಿಕ ಸೇವೆಗಳಿಗಾಗಿ ನೀಡಬೇಕೆಂದು ಸಹ ವಿನಂತಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ನನಗೆ ನಟ ಮೋಹನ್ ಬಾಬು ಅವರಿಂದ ನನಗೆ ಜೀವ ಅಪಾಯವಿದೆ, ಆದುದರಿಂದ ನನಗೆ ರಕ್ಷಣೆ ನೀಡಿ ಎಂದು ಸಹ ಕೇಳಿಕೊಂಡಿದ್ದಾನೆ. ಈ ವ್ಯಕ್ತಿಯು ಯಾವುದೇ ಆಧಾರವಿಲ್ಲದೆ ದೂರನ್ನು ನೀಡಿದ್ದಾನೆ, ಕೇವಲ ಮಾತಿನ ಮುಖಾಂತರ. ಅಂದರೆ, ನಾನು ಸೌಂದರ್ಯದ ಫ್ಯಾನ್, ಅವರನ್ನು ಭೇಟಿಯಾಡಲು ಹೋಗಿದ್ದೆ. ಸೊ ಅವರು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದರು. ನನ್ನ ಭೂಮಿಯ ಮೇಲೆ ಮೋಹನ್ ಬಾಬು ಅವರ ಕಣ್ಣು ಬಿದ್ದಿದೆ, ನನಗೆ ಆ ಭೂಮಿ ಕೊಡು ಎಂದು ನನ್ನನ್ನು ಒತ್ತಾಯಿಸುತ್ತಿದ್ದಾರೆ. ಸೊ ನಾನು ಆ ಭೂಮಿಯನ್ನು ಮಾರಲು ಇಷ್ಟವಿಲ್ಲ ಅಂತ ಹೇಳಿರೋ ವಿಷಯನು ನಾನು ಕೇಳಿದ್ದೇನೆ. ಸೊ ಇವರೇ ಅವರ ಸಾವಿಗೆ ಕಾರಣ ಎಂದು ದೂರಿನಲ್ಲಿ ಈ ವ್ಯಕ್ತಿ ಹೇಳಿದ್ದಾನೆ. ಈ ವಿಷಯ ಕೇಳಿ ನಿಮಗೆ ಏನನಿಸುತ್ತೋ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಜವಾಗಲೂ ಸೌಂದರ್ಯ ಸಾವಿಗೂ ಮೋಹನ್ ಬಾಬು ಕಾರಣನ ಅಥವಾ ಇಲ್ಲ ಎಂಬುದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.